ಪ್ರಿಯಾ ಕಿಶೋರನೊಡನೆ ಬಂದಿಳಿದಾಗ ಕಲಾ ಹಾರಿ ಬಂದು ಸ್ವಾಗತಿಸಿದ್ಲು. ಏ, ಏನಿದು ಇಷ್ಟೊಂದು ಅಲಂಕಾರ? ನಿನಗಿಲ್ಲಿ ವಧು ಪರೀಕ್ಷೆ ಅರೇಂಜ್ ಮಾಡಿದ್ದೀವಿ ಅನ್ಕೊಂಡ್ಯಾ ಎಂದು ಅವಳ ಕೆನ್ನೆ ಹಿಂಡಿ ಚೀಡಿಸಿದಾಗ ಕಿಶೋರನ ನೋಟ ತನ್ಮೇಲೆ ಇರೋದು ಕಂಡು ಪ್ರಿಯಾ ರಂಗೇರಿದ್ಲು. ಕಲಾಳ ತಂದೆ ತಾಯಿ ಸಂಭ್ರಮದ ಗಡಿಬಿಡಿಯಲ್ಲಿ ಮುಳುಗಿ ಹೋಗಿರೋದ್ರಿಂದ ಅವರು ಯಾರು ಕಿಶೋರ್ ಪ್ರಿಯಾರ ಕಣ್ಣೋಟದ ವಿನಿಮಯ ಗಮನಿಸ್ತಿರ್ಲಿಲ್ಲ. ಪ್ರಿಯಾ ವಧುವಿಗೆ 50 ರೂಪಾಯಿ ಕವರ್ನಲ್ಲಿಟ್ಟು ಕೊಟ್ಲು. ನಿಮ್ಮನ್ನು ಎಸ್ಕ್ಯಾಟರೇಟ್ ಮಾಡಿದ್ದಕ್ಕೆ ನನಗೇನು ಕೊಡ್ತೀರಿ? ಕಿಶೋರ್ ಪಿಸಧ್ವನಿಯಲ್ಲಿ ಕೇಳಿದಾಗ ಪ್ರಿಯಾ ಅವನತ್ತ ಕುಡಿ ನೋಟ ಬೀರಿದ್ಲು. ಏನು ಬೇಕು ನಿಮಗೆ? ನಾನು ನಿಮ್ಮನ್ನು ವಾಪಸ್ ಮನೆಗೆ ಡ್ರಾಪ್ ಮಾಡುವ ಕೇಳ್ತೀನಿ, ಆಗ ನೀವು ಕೊಡಲ್ಲ ಅನ್ಬಾರ್ದು. ಪ್ರಿಯಾ ನಕ್ಕು ಅವನ ಮನದಾಸೆ ಹೆಚ್ಚಿಸಿದ್ಲು. ಅವಳು ಇರುವಡಿಯೆಲ್ಲ ಅವನ ದೃಷ್ಟಿ ಎಡಬಿಡದೆ ಹಿಂಬಾಲಿಸ್ತಿತ್ತು. ಆದರೆ ಅವಳನ್ನು ಮನೆಗೆ ಬಿಡುವ ಅವಕಾಶ ಅವನ ಪಾಲಿಗೆ ಬರಲಿಲ್ಲ. ಕಲಾಳ ಸಂಬಂಧಿಕರೊಬ್ಬಳು ಪ್ರಿಯಾಳ ಅಜ್ಜಿಯ ಮನೆ ಕಡೆ ಹೋಗ್ತಿದ್ದರಿಂದ ಕಲಾ ಪ್ರಿಯಾಳನ್ನು ಅವರ ಕಾರಿನಲ್ಲಿ ಕಳಗಿಸ್ಕೊಟ್ಟಾಗ ನಿರಾಶೆಯಿಂದ ತನ್ನನ್ನೇ ನೋಡ್ತಿದ್ದ. ಕಿಶೋರ್ನನ್ನು ನೋಡಿ ಪ್ರಿಯಾಗೂ ಬೇಸರವಾಯಿತು. ಅಂದೆಲ್ಲ ಅವನ ಮೆಚ್ಚುಗೆಯ ಕಣ್ಣೋಟ, ಅವನ ಆಡಿದ ತುಂಟ ಮಾತುಗಳು ಅವಳಲ್ಲಿ ಕಲರವ ಎಬ್ಬಿಸ್ತಿತ್ತು. ರಾತ್ರಿ ಕಿಶೋರ್ನಿಂದ ಫೋನ್ ಬಂದಾಗ ಪ್ರಿಯಾ ಗಾಬರಿಯಾಗಿ ಸುತ್ತಲೂ ನೋಡಿದ್ಲು. ಸುಂದ್ರಮ್ಮ ಅಡಿಗೆ ಮನೆಯಲ್ಲಿ ಇದ್ದರೆ ನಂದಿನಿ ಮಹೇಂದ್ರ ರೂಮ್ನಲ್ಲಿದ್ದರು. ನಿರುಪಮ ಬಾತ್ರೂಮ್ನಲ್ಲಿ ಹಲ್ಲುಚ್ಕೊಳ್ತಿದ್ಲು. ಸಾರಿ ಕಿಶೋರ್, ನಾನು ನಿಮಗೆ ಡಿಸಪಾಯಿಂಟ್ ಮಾಡಿದೆ. ನೀವು ನನ್ನ ಜೊತೆ ಬರೆದಿದ್ರೂ ಪರವಾಗಿಲ್ಲ, ಆದರೆ ನಾನು ಕೇಳಿದ ನೀವು ಕೊಡಲೇ ಇಲ್ಲ. ಅವನ ದನಿಯಲ್ಲಿದ್ದ ಆಕಾಂಕ್ಷೆ ಕಂಡು ಅವಳ ಮೈ ಮನಸ್ಸು ಬೆಚ್ಚಗಾಯಿತು. ನೀವು ಬಾಯಿ ಬಿಟ್ಟು ಕೇಳಿದ್ರಿ, ನಾನು ನಿಮಗೆ ಕೊಟ್ಬಿಟ್ಟಿದ್ದೀನಲ್ಲ. ಅರೆ, ಯಾವಾಗ? ಏನು ಕೊಟ್ರಿ? ನೆನ್ನೆನೇ ಕೊಟ್ಟೆ ನನ್ನ ಹೃದಯದ ಪ್ರೀತಿ ಎಂದು ಲಜ್ಜೆಯಿಂದ ರಿಸೀವರ್ ಇಟ್ಬಿಟ್ಲು. ಅರಿಯದ ಭಾವನೆಗಳಿಂದ ಅವಳ ಕೈಗಳು ಕಂಪಿಸ್ತಿತ್ತು. ರಾತ್ರಿ ಕನಸಿನ ತುಂಬ ಕಿಶೋರನೇ ತುಂಬಿಕೊಂಡಿದ್ದ. ಈ ಪ್ರಕರಣವಾಗಿ 10 ದಿನಗಳಾದರೂ ಕಿಶೋರನ ಸುಳಿವಿಲ್ಲದೆ ಇದ್ದಿದ್ದು ಪ್ರಿಯಾಳಿಗೆ ಕಳವಳ ಉಂಟು ಮಾಡ್ತಿತ್ತು. ಆ ದಿನ ಕಲಾಳು ರಜದಲ್ಲಿ ಇದ್ದಿದ್ದರಿಂದ ಪ್ರಿಯಾ ಮಧ್ಯಾಹ್ನವೇ ಮನೆಗೆ ಹೋಗಿಬಿಡೋದೆಂದು ತೀರ್ಮಾನಿಸಿ 12 ಗಂಟೆಗೆ ಕಾಲೇಜಿನ ಗೇಟ್ ದಾಟಿದಾಗ ಬಸ್ ಸ್ಟಾಪಿನ ಮುಂದೆ ಕಿಶೋರ್ ಬೈಕ್ ನೋಡಿ ಆವಕ್ಕಾದ್ಲು. ಅವನು ಅವಳನ್ನು ನೋಡಿ ಮೋಹಕವಾಗಿ ನಕ್ಕಾಗ ತಾನಂದು ನಿಸ್ಸಂಕೋಚದಿಂದ ಆಡಿದ ಮಾತುಗಳನ್ನು ನೆನೆದು ಪ್ರಿಯಾ ನಾಚಿದ್ಲು. ಪ್ರೀತಿ ಇರೋ ಕರೆ ನಾಚಿಕೆ ಇರಬಾರ್ದು ಪ್ರಿಯಾ. ಕಲಾ ಇವತ್ತು ಕಾಲೇಜಿಗೆ ಬಂದಿಲ್ಲ. ಪ್ರಿಯಾ ಮಾತು ಬದಲಾಯಿಸಿದಾಗ ಕಿಶೋರ್ ಜೋರಾಗಿ ನಕ್ಕು ಅವಳನ್ನೇ ದೀರ್ಘವಾಗಿ ನೋಡ್ದ. ಕಲಾ ಬೇಕಿದ್ರೆ ಅವಳನ್ನು ಮನೆಯಲ್ಲೇ ನೋಡ್ತೀನಿ, ಅದಕ್ಕೋಸ್ಕರ ಕಾಲೇಜ್ವರೆಗೂ ಅವಳನ್ನು ಯಾಕೆ ಹುಡ್ಕೊಂಡು ಬರಲಿ? ನನಗೀಗ ಪ್ರಿಯಾ ಬೇಕು. ಬೇಕು ಅಂದರೆ ಸದ್ಯಕ್ಕೆ ಕಂಪನಿಗೋಸ್ಕರ ಹರಟೆ ಹೊಡೆಯೋಕೆ ಬೇಕು. ನೀವು ಹೇಗಿದ್ದರೂ ಕಾಲೇಜಿನ ಹೊರಗೆ ಕಾಲಿಟ್ಟಿದ್ದೀರಿ, ನನ್ನ ಜೊತೆ ಪಿಕ್ಚರಿಗೆ ಬರ್ತೀರಾ? ಅವನ ಕರೆ ಅನಿರೀಕ್ಷಿತವಾಗಿದ್ದರೂ ನಿರಾಕರಿಸುವ ಮನಸ್ಸು ಅವಳಲ್ಲಿರಲಿಲ್ಲ. ಥಿಯೇಟರಿನ ಮಬ್ಬು ಬೆಳಕಿನಲ್ಲಿ ಕಿಶೋರ್ ಅವಳ ನೀಲ ಬೆರಳುಗಳನ್ನು ಆಡುತ್ತಾ ಕೇಳ್ದ, ಪ್ರಿಯಾ, ನನ್ನನ್ನು ಮದುವೆ ಆಗ್ತೀರಾ? ನನಗೆ ಭಯ. ಪ್ರಿಯಾ ಮುದ್ದಾಗಿ ಹೇಳಿದಾಗ ಅವನು ನಕ್ಕ. ಯಾಕೆ? ನಾನೇನು ಹುಲಿನ ಕರಡಿನಾ? ಭಯ ನಿಮ್ಮನ್ನು ಕಂಡ್ರೆ ಅಲ್ಲ, ನಿಮ್ಮ ತಂದೆ ತಾಯಿ ಬಗ್ಗೆ ನಾನು ಹೇಳಿದ್ದು. ಕಿಶೋರ್ ಅವಳ ಮುಂಗೈಯಿ ನುಣುಪನ್ನು ಸವರತ್ತ ಆತ್ಮವಿಶ್ವಾಸದಿಂದ, ಅವರನ್ನು ನಾನು ಒಪ್ಪಿಸ್ತೀನಿ. ಒಬ್ಬೊಬ್ಬರಿಗೆ ಪ್ರೀತಿ ಕೊಟ್ಟವರಿಗೆ ಭಯ ಇರಬಾರ್ದು. ಆ ದಿನ ನೀವು ನನಗೆ ಫೋನ್ನಲ್ಲಿ ಹೇಳಿದ್ದು ಸುಳ್ಳೇನು ಎಂದು ಅವಳ ಬೆರಳುಗಳನ್ನು ತುಟಿಗೆ ಒತ್ಕೊಂಡಾಗ ತನ್ನ ಕಿರು ಬೆರಳಿಗೆ ಅವನ ಮೀಸೆ ಹೊರಟಾದ ಕೆನ್ನೆಯ ಅನುಭವ ಹಿತವಾಗಿತ್ತು. ಅವರ ಇಬ್ಬರ ಭೇಟಿಗೆ ಇದೇ ನಾಂದಿಯಾಗಿತ್ತು. ಕಲಾಗೆ ತಿಳಿಯದಂತೆ ಪ್ರಿಯಾ ತನ್ನ ಲೈಬ್ರರಿಗೆ ಹೋಗುವುದೆಂದು ನೆಪ ಹೇಳಿ ಗೇಟಿನ ಹೊರಗೆ ಧಾವಿಸ್ತಿದ್ಲು. ಅವಳನ್ನು ನಿರೀಕ್ಷಿಸುತ್ತಿದ್ದ ಕಿಶೋರನ ವಾಹನದಲ್ಲಿ ಕುಳಿತು ಅವನ ಭುಜ ಬೆಳೆಸಿದಳೆಂದರೆ ಅವಳಿಗೆ ಪ್ರಪಂಚವೇ ಮರೆತು ಹೋಗ್ತಿತ್ತು. ಪ್ರಪಂಚವನ್ನೇ ಮರೆಯುವಷ್ಟು ನೆಮ್ಮದಿ, ಸಂತೋಷ ಈಗ ಮಂದಾಕಿನಿಯ ಪಾಲಿಗೆ ಬಂದಿತು. ಅದಕ್ಕೆ ಕಾರಣನಾಗಿದ್ದ ಸುದರ್ಶನನನ್ನು ಅವಳ ಹೃದಯದಲ್ಲಿಟ್ಟು ಆರಾಧಿಸ್ತಿದ್ಲು. ಹೀಗೆ 20 ವರ್ಷಗಳಿಂದ ಅವಳ ಮನಸ್ಸು ಅಶಾಂತಿ, ಉದ್ವಿಗ್ನತೆ, ನಿರಾಶೆಯನ್ನೇ ಅನುಭವಿಸ್ತಿತ್ತು. ಮದುವೆಯಾದಾಗ ಮಂದಾಕಿನಿಗೆ ಇನ್ನೂ ಎಳೆಯ ವಯಸ್ಸಿನ ಕನಸುಗಳು, ಗೋಪುರಗಳನ್ನು ಹೆಣೆಯುವ ವಯಸ್ಸು. ತನ್ನ ಹೃದಯದಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದ ಸುದರ್ಶನನನ್ನು
ಮೂಲೆಗೊತ್ತರಿಸಿ ನರೇಂದ್ರನಾಗಿ ಹಾಸಿ ಹೃದಯದ ಬಾಗಿಲು ತೆರೆದು ಕಾದಿದ್ಲು. ಆದರೆ ನರೇಂದ್ರನಿಗೆ ಅವಳ ಎಳೆ ವಯಸ್ಸಿನ ಭಾವನೆಗಳನ್ನು ಅರಿತುಕೊಳ್ಳುವ ವ್ಯವಧಾನವಿರಲಿಲ್ಲ. ಹಸಿದವನ ಮುಂದೆ ಮೃಷ್ಟಾನವಿಟ್ಟಂತೆ ಅವಳ ಪ್ರತಿಕ್ರಿಯೆಗೆ ಸ್ಪಂದಿಸದೆ ಕಾಡು ಮೃಗದಂತೆ ಅವಳ ಮೇಲೆ ಎರಗಿದ. ಮನೆಯಿಂದ ಬೆಳಗ್ಗೆ ಮಂದಾಕಿನಿ ಹೊರಗೆ ಬಂದವಳೆ ಸುಹಾಸಿನಿಯನ್ನು ಅಪ್ಕೊಂಡು ಅತ್ಬಿಟ್ಲು. ನಿನ್ನೆನೆ ನಾನು ಮಾನಸಿಕವಾಗಿ ಸತ್ ಹೋದೆ ಸುಹಾ. ನನ್ನ ದುರದೃಷ್ಟ ಅನುಭವಿಸೋಕೆ ಇನ್ನೂ ಬದುಕಿದ್ದೀನಿ. ಆಗಲೇ ಸುಹಾಸಿನಿಗೆ ಸುದರ್ಶನನ್ನ ವಿಷಯ ತಿಳಿಯಿತು. ನೀನು ಸ್ವಲ್ಪ ಧೈರ್ಯ ತೋರಿ ಪ್ರತಿಭಟಿಸಿದ್ರೆ ನಿನಗಿವತ್ತು ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಿನ್ನೆ ಮದುವೆಗೆ ಮುಂಚೆನಾದರೂ ನನಗೊಂದು ಮಾತು ಹೇಳಬಾರ್ದಿತ್ತ ಎಂದು ಅವಳನ್ನೇ ತರಾಟೆಗೆ ತೆಗೆದುಕೊಂಡಿದ್ಲು. ಆದರೆ ಚೆಲ್ ಹೋದ ಹಾಲಿಗೆ ಅದ್ರೇನು ಪ್ರಯೋಜನ? ಅದನ್ನೇ ಅಮೃತವೆಂದು ಸೇವಿಸಬೇಕಿತ್ತು. ಮಂದಾಕಿನಿ ಪ್ರತಿಗೃಹದಲ್ಲಿ ಸೈರಣಿ, ಸಂಯಮ, ತಾಳ್ಮೆ, ಹೊಂದಾಣಿಕೆ ಎಂಬ ಅಸ್ತ್ರಗಳನ್ನು ಧರಿಸಿಯೇ ಕಾಲಿಟ್ಲು. ಮನೆಯಲ್ಲಿ ಯಾರೊಡನೆಯೂ ಸಂಭಾಳಿಸ್ಕೊಂಡು ಬಾಳಿದ್ರೂ ನರೇಂದ್ರನ ಜೊತೆ ಹೊಂದಿಕೆ ಬಹಳ ಕಠಿಣವಾಗಿತ್ತು. ಕಾರಣ ಸಂಶಯ. ನರೇಂದ್ರನದು ಕೆಟ್ಟ ಸಂದೇಹ ಪ್ರವೃತ್ತಿ. ಮಂದಾಕಿನಿ ಕಿಟಕಿಯ ಬಳಿ ನಿಂತರೆ, ತಪ್ಪು ಬಾಗಿಲು ಬಳಿ ನಿಂತರೆ ಅಪರಾಧ. ಮನೆಯಲ್ಲಿ ಮೈದುನನ ಜೊತೆ ಮಾತನಾಡಬಾರ್ದು. ಹೊರಗಿನ ಗಂಡಸರು ಯಾರಾದರೂ ಮನೆಗೆ ಬಂದರಂತೂ ಅವಳು ರೂಮ್ನಿಂದ ಹೊರಗೆ ಬಾರದಂತೆ ನಿಷೇಧಿಸ್ತಿದ್ದ. ಹೆಂಡತಿ ರೂಪವತಿ ಎಂದು ಯಾವಾಗಲೂ ಅವನಿಗೆ ಬಹಳ ಚಲನವಲನಗಳ ಮೇಲೆ ಕಣ್ಣು. ಒಮ್ಮೆ ನಡೆದ ಘಟನೆಯನ್ನು ಮಂದಾಕಿನಿ ಇನ್ನೂ ಮರೆತಿರಲಿಲ್ಲ. ಅಂದು ನರೇಂದ್ರನನ್ನು ಡೆಲ್ಲಿಯಿಂದ ಮನೆಗೆ ಬಂದಿದ್ದ. ಅವನು ಮಹೇಂದ್ರ ಸುಂದ್ರಮ್ಮ ನರೇಂದ್ರನ ಜೊತೆ ಹರಡುತ್ತಿದ್ದಂತೆ, ಎಲ್ಲಿ ಬಾಬಿ, ಅವರನ್ನು ಇಷ್ಟೊತ್ತು ಮುಚ್ಚಿಟ್ಟಿದೀಯಾ? ಅಂದರೆ ಬಹಳ ಚಲುವೇ ಇರಬೇಕು ಎಂದು ನರೇಂದ್ರನನ್ನು ಛೇಡಿಸಿದಾಗ ಅವನು ಸ್ವಾಭಾವಿಕವಾಗಿ ಆರ್ಥಿಕ ಸ್ನೇಹಮಯಿ. ಯಾರು ಅವನ ಬಗ್ಗೆ ತಪ್ಪು ತಿಳಿಯದಿದ್ರೂ ನರೇಂದ್ರನಿಗೆ ಮಾತ್ರ ರಕ್ತ ಬಿಸಿ ಆಯಿತು. ದಡದಡನೆ ರೂಮಿಗೆ ಹೋದವನೇ ಸಿಲ್ಕಿನ ಸೀರೆ ಉಟ್ಟು ಅಂದವಾಗಿ ಹೇರಳು ಹಾಕಿ ಹೂ ಮುಡಿದು ಕಣ್ಸೆಳೆಯುವಂತಿದ್ದ ಮಂದಾಕಿನಿಯನ್ನು ನೋಡಿ ಅವನಿಗೆ ರೋಷ ಹೊಗ್ಗಿತು. ಅವನು ಬಂದಿದ್ದಾನೆ ಅಂತ ತಿಳ್ಕೊಂಡು ಹೀಗೆ ಅಲಂಕಾರ ಮಾಡಿಕೊಂಡು ಕಾಯ್ತಾ ಇದೆಯೇನೋ ಎಂದು ಅಬ್ಬರಿಸಿ ಅವಳ ಸೀರೆಯನ್ನು ಕಿತ್ತು ಮೂಲೆಗೆ ಒಗೆದ. ಅವಳ ಕೂದಲು ಚಿಕ್ಕಿಸಿ ಹೂವೆಲ್ಲ ತರಿದು ಹಾಕಿ ಅವಳ ಕೈಗಳನ್ನು ಗೋಡೆಗೆ ಹೊಡೆಸಿ ಅವಳ ಕೈ ಗಾಯವಾಗುತ್ತಿದ್ದುದನ್ನು ಲೆಕ್ಕಿಸದೆ ಬಳೆಗಳನ್ನೆಲ್ಲ ಪುಡಿ ಪುಡಿ ಮಾಡ್ದ. ಮೇಲೆ ಅವನ ಕೋಪ ಶಮನವಾಗಿದ್ದು ಗಂಡನ ರಾಕ್ಷಸ ಪ್ರವೃತ್ತಿಯನ್ನು ಕಂಡು ಮಂದಾಕಿನಿ ನಡುಗುತ್ತಾ ಜೋರಾಗಿ ಅಳಲು ಆಗದೆ ಮೂಲೆ ಸೇರಿದ್ಲು. ನಂತರ ಅವನು ಏನೋ ನಡೆಯದವನಂತೆ ಹೊರಗೆ ಬಂದು ಅವಳಿಗೆ ತುಂಬ ತಲೆನೋವಂತೆ ಮಲಗಿಬಿಟ್ಟಿದ್ದಾಳೆ ಎಂದು ನಯವಾಗಿ ಹೇಳಿದಾಗ ಬಂದ ಅತಿಥಿ ಬೇಸರಗೊಂಡು ನಿರಾಶೆಯಿಂದ ಹೊರಟುಬಿಟ್ಟಿದ್ದ. ಸುಂದ್ರಮ್ಮ ಸೊಸೆಗೆ ತಲೆನೋವೆಂದು ರೂಮಿನೊಳಗೆ ಬಂದಾಗ ಮಂಚದ ಮೂಲೆಯಲ್ಲಿ ಕುಳಿತು ಅಳ್ತಿದ್ದ ಮಂದಾಕಿನಿಗೆ ತಾವೇ ಬೇರೆ ಸೀರೆ ತಂದು ಮೈ ಮೇಲೆ ಹಾಕಿದ್ರು. ಏನೇ ತಾಯಿ ಇದೆಲ್ಲ? ನಿಮ್ಮ ಮಗ ಮನುಷ್ಯರಲ್ಲ ಅತ್ತೆ. ಹೀಗೆ ಹಿಂಸೆ ಮಾಡೋ ಬದಲು ನನ್ನ ಕತ್ ಹಿಸ್ಗಿ ಸಾಯಿಸ್ಬಿಡೋದು ವಾಸಿ. ಮಂದಾಕಿನಿ ಅವರನ್ನು ಕಟ್ಕೊಂಡು ಗೋಳಾಡಿದ್ಲು. ಅಮ್ಮ, ನೀನು ಅವಳನ್ನು ಸಪೋರ್ಟ್ ಮಾಡಬೇಡ. ಮೈ ತುಂಬ ಸೆರಗೊದ್ದು 4 ಗೋಡೆಗಳ ಮಧ್ಯೆ ಬಿದ್ದಿರ್ಬೇಕು ನೋಡು. ಈ ಮಲ್ಲಿಗೆ ಹೂ ಯಾಕೆ? ಅವಳ ಕಣ್ಣಿಗೆ ಕಾಡಿಗೆ ಹಚ್ಕೊಂಡಿರೋದು ಯಾಕೆ? ಕಂಡ್ ಗಂಡಸರನ್ನು ಆಕರ್ಷಿಸೋಕ ಇಷ್ಟು ಸಾಲದ? ನರೇಂದ್ರ ಬಂದು ಕೂಗಾಡಿದಾಗ ಅವನ ಹೀನ ಪ್ರವೃತ್ತಿಯ ಬಗ್ಗೆ ಮಂದಾಕಿನಿಗೆ ಹೇಸಿಗೆ ಎನಿಸ್ತು. ಸುಂದ್ರಮ್ಮನಿಗೆ ಯಾರ ಪರವಾಗಿ ಮಾತನಾಡಬೇಕೆಂದು ತಿಳಿಯಲಿಲ್ಲ. ಏನೋಪ್ಪ, ಗಂಡ ಹೆಂಡತಿಯರು ಒಬ್ಬರಿಗೊಬ್ಬರು ಹೊಂದಿಕೊಂಡು ಬಾಳಬೇಕು, ಅದೇ ಸಂಸಾರದ ಲಕ್ಷಣ ಎಂದು ಮಾತು ಮುಗಿಸಿದ್ರು. ಹೊಂದ್ಕೊಳ್ಳೋದು ಅಂದ್ರೇನು? ನಿಂತರೆ ಕೂರ್ಸೋದು, ಕೂತರೆ ಬಗ್ಗಿಸುವುದು, ಬಗ್ಗದ್ರೆ ಒದೆಯುವ ಗಂಡನ ಜೊತೆ ಸೌಹಾರ್ದತೆ ಏಕೆ ಸಾಧ್ಯ? ಮಂದಾಕಿನಿ ಯಾರ ಬಳಿ ತನ್ನ ಅಳಲನ್ನು ಹೇಳಿಕೊಳ್ಳಲು ಅವಕಾಶವಿರಲಿಲ್ಲ. ಅಪರೂಪಕ್ಕೆ ತವರ್ ಮನೆಗೆ ಹೋದರೂ ನರೇಂದ್ರ ನೆರಳಿನಂತೆ ಅವಳ ಜೊತೆಗಿರ್ತಿದ್ದ. ನೋಡಿದವರಿಗೆ ಗಂಡ ಎಷ್ಟು ಮುಚ್ಚಿಟೆ ಮಾಡ್ತಾನೆಂದು ಮೆಚ್ಚುಗೆ ಆಗ್ತಿತ್ತು. ಮದುವೆ ಆದಮೇಲೆ ಮಂದಾಕಿನಿ ಬಡವಾಗಿರೋದು ರಾಧಮ್ಮ ಗಮನಿಸಿದ್ರು ಅದಕ್ಕೆ ಪ್ರಾಮುಖ್ಯತೆ ಕೊಡಲಿಲ್ಲ. ಸುದರ್ಶನನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗ್ತಿದ್ದಾಳೆ ಎಂದು ಉದಾಸೀನ ತಾಳಿದ್ರು.
ಮಹೇಂದ್ರ ಮದುವೆಯಾಗಿ ನಂದಿನಿ ಮನೆಗೆ ಸೊಸೆಯಾಗಿ ಬಂದಾಗ ಮಂದಾಕಿನಿ ಅವರಿಬ್ಬರ ಅನ್ಯೋನ್ಯ ಜೋಡಿ ಕಂಡು ತನ್ನ ಬದುಕಿನ ಅಭಾವಗಳ ಅರಿವಾಗಿ ಎದೆ ಭಾರವಾಗ್ತಿತ್ತು. ಅವಳು ನರೇಂದ್ರನೊಂದಿಗೆ 1 ವರ್ಷದಿಂದ ಸಂಸಾರ ಮಾಡ್ತಿದ್ರು. ವಿದೇಶಕ್ಕೆ ಹೋಗುವ ಮುನ್ನ ಸುದರ್ಶನ್ ತನಗೆ ನೀಡಿದ ಸಿಹಿ ಚುಂಬನವನ್ನು ಮರ್ತಿರಲಿಲ್ಲ. ಭವಿಷ್ಯ ನರೇಂದ್ರ ಒಲುವಿನ ಪತಿಯಾಗಿ ಅವಳನ್ನು ಸಂತೃಪ್ತಿಯ ಕಡಲಲ್ಲಿ ಮೀಸಿದ್ರೆ ಅವಳ ಸುದರ್ಶನನ್ನು ಸಂಪೂರ್ಣವಾಗಿ ಮನಸ್ಸಿನಿಂದ ಕಿತ್ತೊಗೆದು ಗಂಡನಿಗೆ ನೆರಳಾಗಿ ಬಾಳ್ತಿದ್ಲೇನೋ. ಆದರೆ ನರೇಂದ್ರನಿಗೆ ಹೆಂಡತಿ ಅಂದರೆ 4 ಗೋಡೆಯ ಮಧ್ಯೆ ಇರುವ ಪ್ರಾಣಿ. ಅಪೇಕ್ಷೆ ಪಟ್ಟಾಗ ತನ್ನ ಬಯಕೆ ಪೂರೈಸುವ ಭೋಗದ ವಸ್ತು. ಮಂದಾಕಿನಿಯ ದುರದೃಷ್ಟಕ್ಕೆ ನರೇಂದ್ರನಿಗೆ ಎಲ್ಲಿಂದಲೋ ಸುದರ್ಶನನ ಬಗ್ಗೆ ಗಾಳಿ ಸುದ್ದಿ ತಲುಪ್ತು. ಅಷ್ಟರಲ್ಲಿ ಮಂದಾಕಿನಿ 3 ತಿಂಗಳ ಗರ್ಭಿಣಿ ಬೇರೆ. ಅವಳಿಗೆ ಗಂಡನ ಸಾನ್ನಿಧ್ಯಕ್ಕಿಂತ ಬೇರೊಂದು ನರಕವಿಲ್ಲ ಎನಿಸ್ತು. ಎಳೆಯ ಬಸುರಿಯನ್ನು ಕಟುಕು ಮಾತಿನಲ್ಲಿ ನೋಯಿಸಿ ಹೊಟ್ಟೆ ತುಂಬಿಸ್ತಿದ್ದ ಮಂದಾಕಿನಿ ಮುದ್ದಾದ ಹೆಣ್ಮಗುವಿಗೆ ಜನ್ಮವಿಟ್ಟಾಗ ನರೇಂದ್ರ, ಆ ಮಗು ನನಗುಟ್ಟಿದ್ದಲ್ಲ, ನಾನು ಅದರ ಮುಖಾನೇ ನೋಡಲ್ಲ ಎಂದು ಗಲಾಟೆ ಮಾಡಿದ. ಎಲ್ಲೋ ಸಮುದ್ರದಾಚೆ ವಿದೇಶದಲ್ಲಿರುವ ಸುದರ್ಶನನ ಬಗ್ಗೆ ಅನುಮಾನ ಪಡುವ ಗಂಡನ ಅಜ್ಞಾನಕ್ಕೆ ಮಂದಾಕಿನಿಗೆ ನಗ್ಬೇಕೋ ಅಳಬೇಕೋ ತಿಳಿಯಲಿಲ್ಲ. ರಾಧಮ್ಮ ಜಯರಾಜರಿಗೆ ಈಗೀಗ ಅಳಿಯನ ನಿಜ ಸ್ವರೂಪದ ಅರಿವಾಗ್ತಿತ್ತು. ಮಂದ, ಸಹಿಸ್ಕೋಬೇಕಮ್ಮ, ನಿನ್ನ ಗಂಡ 4 ದಿನ ಹಾರಾಡ್ತಾನೆ. ಮಗುವಿಗೆ ಅವನ ಹೋಲಿಕೆ ಕಂಡಾಗ ಅವನಿಗೆ ತನ್ನ ತಪ್ಪು ಗೊತ್ತಾಗತ್ತೆ. ನಾನು ಅತ್ತಿಗೆಗೂ ಒಂದು ಮಾತು ಹೇಳ್ತೀನಿ ಎಂದು ಮಗಳನ್ನು ಸಂತೈಸಿದ್ರು. ಆದರೆ ಸುಂದರಮ್ಮನಿಗೆ ಮಗನ ತಪ್ಪು ಕಾಣ್ತಿರ್ಲಿಲ್ಲ. ಮದುವೆಗೆ ಮುಂಚೆ ಮಂದಾಕಿನಿ ಸುದರ್ಶನ್ ಅನ್ನೋ ಹುಡುಗನ್ನ ಪ್ರೀತಿ ಮಾಡಿದ್ದು ನಿಜ ತಾನೇ ರಾಧ? ಅವನು ನಿಮ್ಮನೆ ಪಕ್ಕದಲ್ಲೇ ಇದ್ದಂತೆ. ಅದನ್ನು ಮುಚ್ಚಿಟ್ಟು ನನ್ನ ಮಗನಿಗೆ ನಿನ್ನ ಮಗಳನ್ನ ಕೊಟ್ಟಿದೀಯಾ? ಅದು ಅವನಿಗೂ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ಅವಳ ಮೇಲೆ ಕಿಡಿಕಾರ್ತಾನೆ. ಗಂಡ ಹೆಂಡತಿಯರ ಜಗಳಕ್ಕೆ ನಾನು ಯಾಕಮ್ಮ ತಲೆ ಹಾಕಲಿ ಎಂದು ಮಾತು ತೇಲಿಸಿದ್ರು. ಜಯರಾಜರು ಮೊಮ್ಮಗಳ ನಾಮಕರಣವನ್ನು ಅದ್ದೂರಿಂದ ನಡೆಸಿಕೊಟ್ರು. ನರೇಂದ್ರ ಅದಕ್ಕೆ ಬಾರದಿದ್ದಿದ್ದು ರಾಧಮ್ಮನಿಗೆ ತುಂಬ ಬೇಸರವಾಗಿತ್ತು. ಅನ್ಯಾಯವಾಗಿ ಮಂದಾಕಿನಿನ ಎಂಥವನ್ ಕೊಟ್ಟು ಮದುವೆ ಮಾಡಿಬಿಟ್ರಿ ದೊಡ್ಡಮ್ಮ. ನಿಮ್ಮ ದುಡುಕಿನಿಂದ ಪಾಪ ಅವಳ ಬಾಳೆ ಹಾಳಾಗೋಯ್ತು. ಸುಹಾಸಿನಿ ಕಳಕಳೆಯಿಂದ ನೋಡಿದ್ಲು. ಅವನು ಹೀಗೆ ಇಂಥವನು ಅಂತ ನಮಗೂ ಗೊತ್ತಿರಲಿಲ್ಲ. ಏನೋ ಅಣ್ಣನ ಮಗ ಅಂತ ಮಂದಾಕಿನಿ ತಲೆ ಮೇಲೆ ನಾವೇ ಕಲ್ಲು ಹೆತ್ತಾಕ್ಬಿಟ್ವಿ. ರಾಧಮ್ಮ ನೊಂದ್ಕೊಂಡ್ರು. ನರೇಂದ್ರನ ಬಗ್ಗೆ ಯಾರು ಏನೇ ಅಭಿಪ್ರಾಯ ಪಡಲಿ, ಅವನ ಮನೆಗೆ ಹಿಂತಿರುಗಿ ಪುನಃ ಅವನೊಡನೆ ಬಾಳ್ವೆ ನಡೆಸೋದಂತೂ ಮಂದಾಕಿನಿಗೆ ಅನಿವಾರ್ಯವಾಗಿತ್ತು. ರಾಜರಾಯರು ರಾಧಮ್ಮ ತುಂಬ ಸಂಪ್ರದಾಯಸ್ಥರು. ಒಲ್ಲದ ಗಂಡನಿಂದ ವಿಚ್ಛೇದನ ಪಡೆಯೋದಂತೂ ಅವರ ಊಹೆಗೂ ನಿಲುಕದ ಸಂಗತಿ. ಹೆಣ್ಮಕ್ಕಳು ಕೊಟ್ಕೊಡೆ ಹೊಂದಿಕೊಂಡು ಬಾಳಬೇಕು ಎನ್ನುವ ತತ್ವ ಅವರದು. ಹೀಗಾಗಿ ಮತ್ತೆ ಮಂದಾಕಿನಿ ಪತಿಗೃಹವೆಂಬ ನರಕಕ್ಕೆ ಕಾಲಿಡಬೇಕಾಯ್ತು. ಪ್ರಿಯಾಳನ್ನು ಪೋಷಿಸಲು ಅವಳು ಪಟ್ಟ ಬವಣೆ ಕಡಿಮೆಯೇ. ನರೇಂದ್ರನಿಗೆ ಯಾವಾಗಲೂ ಮಗುವಿನ ಮೇಲೆ ಹದ್ದಿನ ಕಣ್ಣು. ನೋಡು, ಅವಳ ಕಣ್ಣುಗಳು ನನ್ನ ಹಾಗಿಲ್ಲ. ನಮ್ಮ ಮನೆಯಲ್ಲಿ ಯಾರೂ ಅವಳಾಗೆ ನಗಲ್ಲ. ಅವಳ ತಲೆ ತುಂಬ ಎಷ್ಟೊಂದು ಕೂದಲಿದೆ. ಅವಳು ನಮಗೆ ಮಗುನೇ ಅಲ್ಲ ಎಂದು 108 ಟೀಕೆಗಳನ್ನು ಆಡಿ ಮಂದಾಕಿನಿಯ ಹೆತ್ತ ಕೊಡಲಿಗೆ ಬೆಂಕಿಯ ಅನುಭವ ನೀಡ್ತಿದ್ದ. ಮಂದಾಕಿನಿ ಸದಾ ಮಗುವಿಗೆ ಕಾವಲಾಗಿ ಇರ್ತಿದ್ಲು. ರಾತ್ರಿ ಅವಳಿಗೆ ಗಂಡನೊಡನೆ ರೂಮಿನಲ್ಲಿ ಮಗುವನ್ನು ಮಲಗಿಸ್ಕೊಳ್ಳಲು ಹೆದರಿಕೆ. ಸುಂದ್ರಮ್ಮನೆ ಮಗುವನ್ನು ತಮ್ಮೊಡನೆ ಮಲಗಿಸ್ಕೊಳ್ತಿದ್ರು. ಪ್ರಿಯಾ ಬೆಳೆಯುತ್ತಾ ಹೋದಂತೆ ನರೇಂದ್ರನ ಮನಸ್ಸಿನಲ್ಲಿ ಮಂದಾಕಿನಿ ವ್ಯವಚಾರಣೀಯೇ ಆಗಿದ್ಲು. ಅವನು ಅಪ್ಪಿತಪ್ಪಿಯೂ ಪ್ರಿಯಾಳನ್ನು ಮಾತನಾಡಿಸಿ ಎತ್ತಿ ಮುದ್ದಾಡ್ತಿರಲಿಲ್ಲ. ಆದರೆ ಮಂದಾಕಿನಿಯನ್ನು ಮಾತ್ರ ಅವನು ದೂರ ಮಾಡಿರಲಿಲ್ಲ. ತನ್ನ ನಡತೆಯನ್ನೇ ಶಂಕಿಸಿದ ವ್ಯಕ್ತಿಯ ಸ್ಪರ್ಶವಾದರೆ ಅವಳಿಗೆ ಮೈಯೆಲ್ಲ ಮುಳ್ಳು ಹರಿದಷ್ಟು ವೇದನೆಯಾಗ್ತಿತ್ತು. ಪ್ರಿಯಾ ನರೇಂದ್ರನ ಮಗಳೆಂದು ಸುಂದ್ರಮ್ಮ ಮೊಮ್ಮಗಳನ್ನು ಓಲೈಸಿದ್ರು. ಸುದರ್ಶನನ್ನು ಪ್ರೀತಿಸಿದ ಸೊಸೆಯನ್ನು ಅವರು ಕ್ಷಮಿಸಿರಲಿಲ್ಲ. ನನ್ನ ನಾದಿನಿ ಮಗಳು ಅನ್ನೋ ಮೋಹಕ್ಕೆ ಬಿದ್ದು ನನ್ನ ಮಗನಿಗೆ ಮೋಸ ಮಾಡಿಬಿಟ್ಟೆ ಎಂದು ಹಲವು ಬಾರಿ ಉದ್ಗರಿಸ್ತಿದ್ರು. ಮಂದಾಕಿನಿ ಎಳೆ ವಯಸ್ಸಿನಲ್ಲಿ ಸುದರ್ಶನನಿಗೆ ಒಲಿದಿದ್ದು ನಿಜವಾದರೂ ಕೊರಳಿಗೆ ತಾಳಿ ಬಿದ್ದ ಮೇಲೆ ನರೇಂದ್ರನಿಗೆ ಪ್ರೀತಿಯನ್ನು ಅರ್ಪಿಸಿ ಅವನೊಂದಿಗೆ ಬಾಳಲು ತುಂಬ ಪ್ರಯತ್ನಿಸಿದ್ಲು. ಆ ಒಂದು ಕಾರಣವನ್ನೇ ಮೂಲವಾಗಿ ಹಿಡಿದು
ತನ್ನನ್ನು ಜೀವಂತವಾಗಿ ಕೊಲ್ತಿರುವ ಗಂಡನ ಮನೆಯವರ ಬಗ್ಗೆ ಅವಳಿಗೆ ಬೇಸರ, ಕೋಪ, ಜಿಗುಪ್ಸೆ ಉಂಟಾಗ್ತಿತ್ತು. ಪ್ರಿಯಾ 5 ವರ್ಷದವಳಾಗಿರುವಾಗ ನರೇಂದ್ರನ ಸ್ಕೂಟರ್ ಬಸ್ಸಿಗೆ ಡಿಕ್ಕಿ ಹೊಡೆದು ಅವನು ಸ್ಥಳದಲ್ಲೇ ಮೃತ ಹೊಂದಿದಾಗ ಮಂದಾಕಿನಿಗೆ ಯಾವ ಭಾವೋದ್ವೇಗವೂ ಉಂಟಾಗಿರಲಿಲ್ಲ. ಸುಂದ್ರಮ್ಮ, ನಂದಿನಿ ಅವಳಿಗೆ ಹಿಡಿ ಶಾಪ ಹಾಕಿದ್ರು. ಅವರು ಎಲ್ಲರಿಂದ ಬಹಿಷ್ಕೃತಳಾದಾಗ ನಿರುಪಾಯಳಾಗಿ ತವರಿಗೆ ಬಂದು ಮುಂದುವರಿಸಿ ನೌಕರಿಗೆ ಸೇರಿದ್ಲು. ಅವಳ ಅದೃಷ್ಟಕ್ಕೆ ಅವಳಿಗೆ ಬ್ಯಾಂಕ್ ಒಂದರಲ್ಲಿ ಉದ್ಯೋಗ ದೊರಕಿತು. ಅವಳ ಕೊರಗಿನಲ್ಲೇ ರಾಧಮ್ಮ, ಜಯರಾಜರು ನರಳಿ ಪ್ರಾಣ ಬಿಟ್ಟರು. ಮನೋಹರ್ ಮದುವೆಯಾದಾಗ ಮಂದಾಕಿನಿ ಮಗಳೊಡನೆ ಬೇರೆ ಮನೆಗೆ ಬಂದಿದ್ಲು. ಇಷ್ಟು ವರ್ಷಗಳು ಕಾಲ ಅವಳು ಸುದರ್ಶನನ್ನು ನೆನೆಸಿಯೇ ಇರಲಿಲ್ಲ. ಅವನು ಮತ್ತೆ ತನ್ನ ಬಾಳಿನಲ್ಲಿ ಬರ್ತಾನೆಂದು ಅವಳು ಕನಸಿನಲ್ಲೂ ಎಣಿಸಿರಲಿಲ್ಲ. ಪ್ರಿಯಾಳ ಲಾಲನೆ ಪಾಲನೆ, ತನ್ನ ಉದ್ಯೋಗದಲ್ಲೇ ಅವಳ ದಿನಚರಿ ಮುಗಿದು ಹೋಗ್ತಿತ್ತು. ಪ್ರಿಯಾಳ 16ನೇ ವಯಸ್ಸಿನಲ್ಲಿ ಸುದರ್ಶನ್ ತನ್ನ ತಂದೆಯ ಅನಾರೋಗ್ಯದ ನಿಮಿತ್ತ ಭಾರತಕ್ಕೆ ಹಿಂತಿರುಗಿದ್ದಾನೆಂದು ಸುಹಾಸಿನಿಯಿಂದ ಗೊತ್ತಾಗ್ತಿತ್ತು. ಅವನು ಮದುವೆಯ ಪ್ರಸ್ತಾಪ ಮಾಡಿದಾಗ ಪ್ರಿಯಾಳ ಸಲುವಾಗಿ ಹಿಂಜರಿದ್ರೂ ಸುಹಾಸಿನಿಯ ಬೆಂಬಲ ಹಾಗೂ ಮಾರ್ಗದರ್ಶನದಿಂದ ಅಳಕುತ್ತಲೇ 2ನೇ ಬಾರಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಲು. ಗಂಡು ಹಾಗೂ ಹೆಣ್ಣಿನ ಸಂಬಂಧದಲ್ಲಿ ಎಷ್ಟು ನಿಕಟತೆ, ಒಲವು, ಆತ್ಮೀಯತೆ, ವಿಶ್ವಾಸ ಇದೆ ಎಂದು ಸುದರ್ಶನನ್ನು ಕೈ ಹಿಡಿದ ಮೇಲೆ ಅವಳು ಅರಿತಿದ್ಲು. ಅವನು ಅವಳನ್ನು ಹೂವಿನ ಹಾಸಿಗೆಯಲ್ಲಿಟ್ಟು ಪ್ರೀತಿಸ್ತಿದ್ದ, ತನ್ನ ಅರ್ಧಾಂಗಿಯಂತೆ ಪ್ರೀತಿಸ್ತಿದ್ದ, ಗೆಳತಿಯಾಗಿ ಆದರಿಸ್ತಿದ್ದ. ಜೀವನದಲ್ಲಿ ಅವಳಿಗಿದ್ದ ಒಂದೇ ಕೊರತೆ ಎಂದರೆ ಪ್ರಿಯಾ ತನ್ನಿಂದ ದೂರವಾಗಿ ಅಜ್ಜಿಯ ಮನೆಯಲ್ಲಿ ಬೆಳೆಯುತ್ತಿದ್ದುದು. ಅಲ್ಲಿಯ ವಾತಾವರಣದಿಂದ ಅವಳು ಸಂಪೂರ್ಣವಾಗಿ ತನ್ನಿಂದ ದೂರ ಆಗಿರೋದರಲ್ಲಿ ಸಂಶಯವಿಲ್ಲ ಎಂದು ಅವಳಿಗೆ ದುಃಖವಾಗ್ತಿತ್ತು. ನಂದಿನಿ, ಮಹೇಂದ್ರ, ನಿರುಪಮಳಿಗೆ ಆ ವರ್ಷವೇ ಮದುವೆ ಮಾಡಬೇಕೆಂದು ಯೋಚಿಸ್ತಿದ್ರು. ಮಹೇಂದ್ರನ ಸ್ನೇಹಿತನ ಮಗ ಅಂದು ವಧುವನ್ನು ನೋಡಲು ಬರುವನಿದ್ದ. ಪ್ರಿಯಾ ನಿರುಪಮಳನ್ನು ರೇಗಿಸುತ್ತಾ ಅಲಂಕಾರ ಮಾಡ್ತಿದ್ಲು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.